ಭಾರತಕ್ಕೆ ಮರಳಿದ ನಂತರ ಗಾಂಧೀಜಿಯವರು ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ ತೊಡಗಿದರು. ಬ್ರಿಟಿಷರು ಭಾರತವನ್ನು ಶೋಷಿಸುತ್ತಿದ್ದಾಗ ಗಾಂಧೀಜಿಯವರ ನಿರಂತರ ಹೋರಾಟವು ಜನಸಾಮಾನ್ಯರಿಗೆ ಪ್ರೇರಣೆ ನೀಡಿತು. 1915ರಲ್ಲಿ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಸೇರ್ಪಡೆಯಾದರು ಮತ್ತು ಭಾರತವನ್ನು ಸ್ವಾತಂತ್ರ್ಯದ ಮಾರ್ಗದತ್ತ ಕೊಂಡೊಯ್ದರು. ಗಾಂಧೀಜಿಯವರ ಅಹಿಂಸೆ ಮತ್ತು ಸತ್ಯಾಗ್ರಹ ತತ್ವಗಳು ಸ್ವಾತಂತ್ರ್ಯ ಹೋರಾಟದ ಕೇಂದ್ರಬಿಂದುಗಳಾಗಿ ಬದಲಾದವು. 1930ರಲ್ಲಿ ಗಾಂಧೀಜಿಯವರು ದಾಂಡಿಯೂಟ ನಡೆಸಿದರು. ಇದು ಬ್ರಿಟಿಷರ ಸುಲಭವಾದ ಕಬ್ಬಿಣದ ಹಿಡಿಯ ಮೇಲೆ ಬಹುದೊಡ್ಡ ಪ್ರಹಾರವಾಯಿತು. ಗಾಂಧೀಜಿಯವರ ಚಳುವಳಿಗಳಲ್ಲಿ ಸರಳತೆ, ಸತ್ಯ, ಅಹಿಂಸೆ, ಸ್ವಾವಲಂಬನೆ ಮೊದಲಾದವು ಪ್ರಮುಖ ನಿಲುಕವಾಯಿತು. ಅವರ ಸತ್ಯ ಮತ್ತು ಅಹಿಂಸೆ ತತ್ವಗಳು ಕೇವಲ ಬ್ರಿಟಿಷರ ವಿರುದ್ಧದ ಹೋರಾಟವಲ್ಲ, ಭ್ರಷ್ಟಾಚಾರ, ಸಾಮಾಜಿಕ ಅನ್ಯಾಯ ಮತ್ತು ಸಾಮಾಜಿಕ ಬದ್ಧತೆಯ ವಿರುದ್ಧವೂ ತೀವ್ರವಾದ ಹೋರಾಟವನ್ನು ಮೆಲುಕು ಹಾಕಿದವು. ಗಾಂಧೀಜಿಯವರ ಹೋರಾಟವು ಕೇವಲ ರಾಜಕೀಯವಾಗಿರದೆ ಸಮಾಜದ ಒಳ್ಳೆಯತನಕ್ಕಾಗಿ ಸಮಗ್ರವಾದ ಚಟುವಟಿಕೆಗಳಾಗಿತ್ತು. ಅವರು ಅಸ್ಪೃಶ್ಯತೆಗೆ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿದರು ಮತ್ತು ಹರಿಜನ ಎನ್ನುವ ನಾಮಕರಣದ ಮೂಲಕ ಅಸ್ಪೃಶ್ಯತೆ ವಿರುದ್ಧ ಅಭಿಯಾನ ನಡೆಸಿದರು. ಗ್ರಾಮೀಣ ಸ್ವಾವಲಂಬನೆ, ಸ್ವಚ್ಛತೆ ಮತ್ತು ಸಾಂಸ್ಕೃತಿಕ ಪುನರುಜ್ಜೀವನೆ ಅವರ ಚಿಂತನೆಯಲ್ಲಿ ಮುಖ್ಯವಾದವು. 1942ರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿ ಆರಂಭಿಸಿ ಬ್ರಿಟಿಷರ ವಿರುದ್ಧದ ಹೋರಾಟಕ್ಕೆ ಗಾಂಧೀಜಿಯವರು ಅಂತಿಮ ಘೋಷಣೆ ನೀಡಿದರು. ಈ ಚಳುವಳಿಯಲ್ಲಿ ಅವರು ಬ್ರಿಟಿಷರನ್ನು ಭಾರತ ತೊರೆಯಲು ಒತ್ತಾಯಿಸಿದರು. ಈ ಚಳುವಳಿ ಭಾರತೀಯರ ಮನಸ್ಸಿನಲ್ಲಿ ಸ್ವಾತಂತ್ರ್ಯದ ಕ್ರಾಂತಿಯ ಕಿಚ್ಚು ಹೊತ್ತಿತು. 1947ರ ಆಗಸ್ಟ್ 15ರಂದು ಭಾರತ ಸ್ವಾತಂತ್ರ್ಯವನ್ನು ಗಳಿಸಿತು. ಆದರೆ ಗಾಂಧೀಜಿಯವರ ಹೃದಯವನ್ನು ದೇಶದ ವಿಭಜನೆ ನೋವು ನೀಡಿತು. ಹಿಂದೂಗಳು ಮತ್ತು ಮುಸ್ಲಿಮರು ನಡುವಿನ ವೈಷಮ್ಯವನ್ನು ಕಂಡು ಅವರು ಬಹಳವಾಗಿ ದುಃಖಪಟ್ಟರು. ಭಾರತದ ಭಾಗವೊಂದಾದ ಪಾಕಿಸ್ತಾನ ನಿರ್ಮಾಣದ ನಂತರ ಅವರು ಶಾಂತಿ ಮತ್ತು ಸೌಹಾರ್ದತೆಯನ್ನು ಬೆಳೆಸಲು ತೀವ್ರವಾಗಿ ಶ್ರಮಿಸಿದರು. 1948ರ ಜನವರಿ 30ರಂದು ನಾಥೂರಾಮ್ ಗೋಡ್ಸೆ ಎಂಬ ವ್ಯಕ್ತಿಯು ಗಾಂಧೀಜಿಯವರನ್ನು ಹತ್ಯೆ ಮಾಡಿದನು. ಅವರ ಅಗಲಿಕೆಯು ಭಾರತ ಮಾತ್ರವಲ್ಲ, ವಿಶ್ವವನ್ನೇ ಶೋಕದಲ್ಲಿ ಮುಳುಗಿಸಿತು. ಮಹಾತ್ಮ ಗಾಂಧೀಜಿಯವರ ಆದರ್ಶಗಳು ಮತ್ತು ತತ್ವಗಳು ಇಂದಿಗೂ ನಮ್ಮ ಜೀವನವನ್ನು ಪ್ರಭಾವಿಸುತ್ತವೆ. ಅವರು ನೀಡಿದ ದಾರಿದೀಪದಲ್ಲಿ ನಾವು ಸಾಗಿದರೆ ನಮ್ಮ ಜೀವನವು ಸತ್ಯ, ಅಹಿಂಸಾ, ಶಾಂತಿ ಮತ್ತು ಸರಳತೆಯ ಮಾರ್ಗದಲ್ಲಿ ಸಾಗುತ್ತದೆ.